ಏನು ಗೊತ್ತಾ, ಫಸ್ಟ್ ಥಿಂಗು ಈ ಥರ ಬಂದಾಗ ಆರಾಮಾಗಿ ಕೂಲಾಗಿ ಹೋಗಬೇಕು. ಇಲ್ಲಿಂದ ಸ್ಟಾರ್ಟ್ ಗುರು ಆಫ್ ರೋಡು. ಎಲ್ಲಿ ದಬಾಕೊಂತೀವಿ ಅಂತ ಗೊತ್ತಿಲ್ಲ. ಹುಷಾರಾಗಿ ಹೋಗ್ಬೇಕು ಗುರು. ಇದೇನು ಗೊತ್ತಾ, ಈ ಥರ ಇದ್ದಾಗ ಕ್ಲಚ್ಚಲ್ಲಿ ಆಟ ಆಡ್ಕೊಂಬಿಡ್ಬೇಕು. ಏನಕ್ಕ ಹಂಗಂಗೆ ಅವಾಗವಾಗ ನಿಲ್ಲಿಸ್ತೀಯಾ? ಆಫ್ ಮಾಡ್ಕೋ. ನಂದ್ರಲ್ಲಿ ಹೆಂಗೋ ಆಫ್ ಮಾಡಲಿಲ್ಲ ಮಚ್ಚ. ನಂದ್ರಲ್ಲಿ ABS ಆಫ್ ಮಾಡೋಕ್ಕಾಗಲ್ವೋ? ಕ್ಲಚ್ಚಲ್ಲಿ ಆಟ ಆಡ್ಕೊಳ್ಳೋಣ ಬಾ, ಕ್ಲಚ್ಚಲ್ಲಿ ಆಟ ಆಡೋಣ ಬಾರೋ. ಫುಲ್ ಜಾರ್ತಿದೆ ಮರಯ್ಯ. ಶೇಟ್. ಹಾಂ ಹಾಂ, ಏಯ್ ನಾ ಇಟ್ಕೊತೀನಿ ನಡಿಮಾ. ಅಲ್ಲಿ ಬುಲೆಟು ಫುಲ್ಲು ಸ್ಟ್ರಗಲ್ ಮಾಡ್ತಾಯಿದ್ದೆ. ಹಾಂ ಐತೆ ಕಣ. ಅಲ್ಲಿ ಇನ್ನೂ ಇದು ಶ್ರೀರಾಮ್ಪುರ ಹೋಗಿ ಮೆಜೆಸ್ಟಿಕ್ ಹೋಗಿ ಬರಬೇಕಂತೆ. ಆ ಕಡೆ ಒಂದು ಬರಬೇಕಂತೆ. ನಾವು ಮಲ್ಲೇಶ್ವರಂ ಮೇಲೆ ಬರ್ತಾ ಇದ್ದೀವಲ್ಲ ಹೋಗ್ರು. ಹೋಗಲ್ಲ ಈ ಚಾಂಡ್. ಏನಾದರೂ ಬಿದ್ದರೆ ನಾನು ಹಂಗೆ ಮನ್ಕೊಂಬಿಡ್ತೀನಿ. ಬೆನ್ನು ಬೇರೆ ನೋಯ್ತೈತೆ ಗುರು. ವಾಪಸ್ ಬರೋದು ಹೆಂಗೆ ಗುರು? ಇಲ್ಲಿ ಈ ರೋಡ್ ಆಗಲ್ಲ ವಾಪಸ್ ಬರೋಕ್ಕೆ. ನಾನು ಹಿಂಗೆ ಹೋಗ್ಬಿಡ್ತಿದ್ದೆ ಗುರು. ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ. ಅವನ ಅಜ್ಜಿ ನಂದು ಬೇರೆ ಆ ಕಡೆಗೆ ಎಳಿತೈತೆ. $250 ಬುಲೆಟ್ ಸೆಕ್ಸ್ ಇದು ಹಿಮಾಲಯನ್. ನೋಡ್ರಿ ಹೆಂಗೈತದು. ವಾಪಸ್ ಹಿಂಗೆ ಹೋಗಂತೂ ಆಗಲ್ಲ ಅಲ್ಲ. ಅಲ್ಲ ಅವ್ರು ರಿಟರ್ನ್ ಹೋಗ್ಬೇಕಾದ್ರೆ ಏಯ್ ಮಜಾ ಬಂತು ಗುರು. ಇವಾಗ ಏನಾರ ಅಪ್ಪಿ ತಪ್ಪಿ ಬ್ರೇಕ್ ಹೊಡ್ದು ಸ್ಕಿಡ್ ಆದರೆ ರಿಂಗಿನಂಗೆ ಹೋಗ್ಬಿಡ್ತೀವಿ. ಇವತ್ತು ಬ್ರೇಕ್ಫಾಸ್ಟ್ ರೈಡು, ಮಾನ್ಸೂನ್ ರೈಡು, ಆಫ್ ರೋಡು, ಅಡ್ವೆಂಚರು ಎಲ್ಲ ಆಗೋಯ್ತು. ನೇಚರ್ಸ್ ಪಿಲ್ಗ್ರಿಮ್ ಅಂತೆ ಹೋಮ್ ಸ್ಟೇಸು. ಪೂಲೆಲ್ಲ ಇದೆ ಹೋಮ್ ಸ್ಟೇನಲ್ಲಿ.
ಗುರು ಈ ಥಂಡಿಯಲ್ಲಿ ಪೂಲಲ್ಲಿ ಅಯ್ಯೋ 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 ಆಹಾ, ಇದೆಲ್ಲ ನಾವು ಈ ಥರ ಪಿಕ್ಚರ್ ಯಾವಾಗ ಸ್ಕೂಲಲ್ಲಿದ್ದಾಗ ಈ ನೋಟ್ಬುಕ್ ಮೇಲೆ ಪ್ರಿಂಟ್ ಹಾಕ್ಬಿಟ್ಟು ಕೊಡೋರಲ್ಲ ರಟ್ಟದ ಮೇಲೆ, ಆವಾಗ ನೋಡ್ತಾ ಇದ್ದೆ ಈ ಥರ ಜಾಗಗಳಿಗೆ ಒಂದ್ಸಲ ಹೋಗ್ಬೇಕಲ್ಲ ಅನ್ಸೋದು. ನೋಡ್ರಿ ಬೇಕಾದ್ರೆ ಇದೆಲ್ಲ ಸೇಮ್ ಅದೇ ಥರ, ಅದೇ ಪಿಕ್ಚರ್ಗಳೇ ಇವೆಲ್ಲ. ಮಸ್ತ್ ಇದೆ. ತಿರ್ಗಾ ಮಳೆ ಸ್ಟಾರ್ಟ್ ಆಯಿತು. ಕ್ಯಾಮ್ರಾ ಒಳಗಡೆ ಇಟ್ಕೊಂಬಿಟ್ರೆ ಸಾಕು. ಏನಿಲ್ಲ, ಬಂದ್ವಿ ಅನ್ಸುತ್ತೆ ಹತ್ರನೇ. ಇದನ್ನ ನೋಡಿದಾಗ ಒಂದು ನೆನಪಾಯಿತು. ಫ್ರಿಜ್ಜಲ್ಲಿ ಹಣ್ಣು, ರೋಡಲ್ಲಿ ಮಣ್ಣು ಯಾವತ್ತೂ ಇರಬಾರ್ದು, ಒಳ್ಳೇದಲ್ಲ ಅದು. ಅಣ್ಣ ತಿರ್ಗಾ ಎತ್ಕೊಂಡ್ಬಿಟ್ಟವ್ರೆ. ಯಾಕೋ ಬೆನ್ನು ಹೋಯ್ತೈತೇನೋ ಅಂದರೆ ಇಲ್ಲ ಅಂತಾನೆ. ಓಯ್ ನೇಚರ್ಸ್ ಪಿಲ್ಗ್ರಿಮ್ ಸೂಪರ್. ಇಲ್ಲಿ ಇನ್ನೊಂದು ಯಾವುದೋ ಎಕ್ಸ್ಪಲ್ಸೆ ತಗೊಂಬಂದ್ಬಿಡ್ಬೇಕಿತ್ತು ಇಲ್ಲಿ. ಮಸ್ತಿದೆ ಇವರು ಜಾಗ. ಕಾಲ್ಗೆ ಕಡ್ಡಿಗಳೆಲ್ಲ ಹೊಡಿತಾವೆ. ಈ ಥರ ಟೆರೈನ್ ಎಲ್ಲ ಒಂದು ನ್ಯೂ ಎಕ್ಸ್ಪೀರಿಯೆನ್ಸು. ಈ ಗಿಡ ಎಲ್ಲ ಕಟ್ ಮಾಡ್ಬಿಟ್ಟವ್ರು ಗುರು. ಫುಲ್ ರೋಡೇ ಗ್ರೀನ್ ಆಗ್ಬಿಟ್ಟೈತೆ. ಅದು ಸೌಂಡ್ ಕೇಳಿಸ್ಕೊಳ್ಳಿ, ಅದ್ರ ಹೆಸ್ರು ಏನೋ ಇದೆ, ಕ್ರಿಕೆಟಾ ಏನೋ ಅದು ಗೊತ್ತಿಲ್ಲ. ನನ್ನ ಗಾಡಿ ಫುಲ್ ಸ್ಲೈಡ್ ಆಗ್ತೈತೆ. ದಡ ಬಂತ. ಸ್ಪಾಟ್ ಬೆಂಕಿ. ಏನ್ರಿ? ಹಾಂ ಹಾಂ ಹಾಂ. ಫುಲ್ ಫಾಗ್ ಇದೆ ಗುರು, ಅಲ್ಲೆಲ್ಲ ಫಾಗ್ ಇದೆ.
ಓಯ್ ಏಯ್ 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 ನಿಧಾನ ಆಗಿರು. ಆರಾಮಾಗಿ ಹೋಗು. ಹಿಂಗಾಗಿ ತಿರ್ಗಾ ಹಿಂಗಾಯ್ತಲ್ಲ, ತಿರ್ಗಾ ಅಲ್ಲೂ ಹಿಂಗಾಯ್ತು ಒಂದು ಕಡೆ. ಹೆಲ್ಮೆಟ್ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟಿದೆ. ಓ ಈ ರೋಡು ಕೆಟ್ಟದಾಗಿದೆ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಮಜಾ ಬರ್ತೈತೆ. ಕಾರ್ಗೆ ಎತ್ತಾಕೊಂಬಂದರೆ ಅಷ್ಟೇ ಕತೆ ಇಲ್ಲಲ್ಲ. ಏನಿಲ್ಲ, ಒಂದು ಸ್ವಲ್ಪ ಸ್ಕಿಲ್ಡ್ ಡ್ರೈವರ್ ಆದರೆ ಓಕೆ. ಕಾರ್ ಒಂದು ಸ್ವಲ್ಪ ಚೆನ್ನಾಗಿರ್ಬೇಕಂದ್ರೆ SUV ಟೈಪ್ ಇದ್ದರೆ ಓಕೆ, ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಹ್ಯಾಚ್ ಬ್ಯಾಕ್ ಯಾವುದಾದ್ರೂ ತಂದರೆ, ಹ್ಯಾಚ್ ಬ್ಯಾಕು, ಸೆಡಾನು ಬಂದ್ವಿ ಅನ್ಸಿದ್ದೀನಿ, ಅದೇ ಮನೆ ಅನಿಸುತ್ತೆ. ನೋಡುವ. ಇಂಥ ಆಫ್ ರೋಡು ಇದರಲ್ಲೂ ರೈಟ್ಗೆ ಹೋಗಿ ಇಂಡಿಕೇಟ್ರ್ ಆಗ್ತಾವೆ ನಮ್ಮ ಹುಡುಗ. ಏನು ಕೇರಿಂಗು ಯಪ್ಪ. ನಿಂಗೆ ಸಿಗೋ ಹುಡುಗಿ ಪುಣ್ಯ ಮಾಡಿದ್ಲು ಹೋಗ. ಮನೆ ಕಾಣಿಸಿದ ತಕ್ಷಣ ನುಗ್ಬಿಟ್ಟೆ ಅಲ್ಲ ನೀನು ನನ್ನ ಮಗ. ಹಾಂ, ಯಾವುದೋ ಇಂಗ್ಲೀಷ್ ಫಿಲಮ್ ನೋಡ್ದಂಗೆ ಆಯ್ತಾಯಿದ್ದು ಗುರು ನನಗೆ. ಯಪ್ಪ, ಫೈನಲಿ ಕ್ಯಾಮ್ರಾ ಬಿಚ್ಚಿಡ್ಬೇಕು ಫಸ್ಟು. 6.5 hours later. ಹೆವಿ ಮಳೆ ಬರ್ತಿದೆ. ಆಮೇಲೆ ಇಲ್ಲಿ ಸ್ಪೈಡ್ರ್ ವೆಬ್ನಲ್ಲಿ 31 ಸಿಗಾಕೊಂಡಿದೆ. ಮಾತು ಸ್ಪೈಡ್ರ್ ಇಲ್ಲ, ವೆಬ್ ಮಾತ್ರ ಇದೆ. ವೆಬ್ಬಲ್ಲಿ ಸಿಗಾಕ ಕತ್ತಲೆ ಮನಸ್ಸಿಗೆ ದೇಹಕ್ಕೆ ನೆಮ್ಮದಿ ಕೊಡಲಿಕ್ಕಿರುವುದು.